ಅಂಬೇಡ್ಕರ್ ಅನ್ನೋರು ಅಂಬೇಡ್ಕರ್ ಮಾತುಗಳನ್ನ ಎಷ್ಟು ಪಾಲನೆ ಮಾಡಿರಿ ಅಂತ ಅಮಿತ್ ಶಾ ಅವ್ರು ಕೇಳಿದ್ರಾಗ ತಪ್ಪೇನೆ ಅಂತ ಹೇಳ್ಬಿಡ್ರಿ. अंबेडकर 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 इतना नाम अगर भगवान का लेते तो 7 जन्मों तक स्वर्ग मिल जाता. ಬರೀ ಬಾಯಿ ಮಾತಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋರು ಏನು ಕೆಲಸ ಮಾಡಿರಿ ಅವ್ರಿಗೋಸ್ಕರ ಅನ್ನೋದು ಏನ್ ತಪ್ಪೈತಿ? उसका वोट के लिए नाम देना कितना उचित है, क्योंकि अब अंबेडकर जी को मानने वाले पर्याप्त संख्या में आ गए हैं, इसलिए आप अंबेडकर अंबेडकर कर रहे हो. ಅಂಬೇಡ್ಕರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡೋ ಅಧಿಕಾರ ಇದ್ರೂ ಅವ್ರನ್ನ ಸೋಲಿಸಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇದೇನ್ರಿ ಅಂಬೇಡ್ಕರ್ ಅವ್ರಿಗೆ ನೀಡೋ ಗೌರವ? ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರಿಗೋಸ್ಕರ ಒಂದು ಸ್ಮಾರಕ ಕಟ್ಟಿದ ಹಿಸ್ಟ್ರಿ ಐತೇನ್ರಿ ಕಾಂಗ್ರೆಸ್ ಪಕ್ಷದವರು? ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋರೆಲ್ಲ ನಿಮ್ಗೆ ಮತ ಹಾಕ್ಲಿ ಅನ್ನೋ ಒಂದು ಕಾರಣಕ್ಕ ಬಾಯಿ ತುಂಬಾ ಅವ್ರ ಹೆಸರು ಹೇಳ್ತೀರಿ. ಅಮಿತ್ ಶಾ ಅವ್ರು ಕೇಳೋದ್ರಾಗ ಏನ್ ತಪ್ಪೈತಿ? ನಮಸ್ಕಾರ ರೀ. ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಮುಂಜಾನೆ ಎದ್ದ ಕೂಡಲೇ ಒಂದು ಟ್ವೀಟ್ ಮಾಡ್ಯಾರ. ಆ ಟ್ವೀಟ್ನಾಗ ಅಮಿತ್ ಶಾ ಅವ್ರದ್ದು ಅರ್ಧಂಬರ್ಧ ವಿಡಿಯೋ ಹಾಕಿ ಉದ್ದಕ 400-500 ವರ್ಡ್ ಒಂದು ಲೆಟರ್ ಬರ್ದಾರ. ಡಿಯರ್ ಅಮಿತ್ ಶಾ ಅವ್ರೆ ಅಂತೆಲ್ಲ ಬರ್ದಾರ. ಅಷ್ಟ ಅಲ್ಲ, ಆ ವಿಡಿಯೋಗ ಕನ್ನಡ ಟ್ರಾನ್ಸ್ಲೇಷನ್ ಹಾಕ್ಯಾರ, ಯಾಕಂದ್ರೆ ಕರ್ನಾಟಕದ ಮಂದಿಗೆ ಅರ್ಥ ಆಗ್ಬೇಕಲ್ಲ. ಅದನ್ನು ಬರೆದು ಹಾಕಿ ಅಮಿತ್ ಶಾ ಅವ್ರಿಗೆ ಪ್ರಶ್ನೆ ಮಾಡ್ಯಾರ. ಅಂದಂಗ ಅಮಿತ್ ಶಾ ಅವ್ರ ವಿಡಿಯೋ ಯಾವ್ದು ಹಾಕ್ಯಾರ ಗೊತ್ತೇನ್ರಿ? ಅಂಬೇಡ್ಕರ್ ಅಂಬೇಡ್ಕರ್ ಅಂತ 3 ಹೊತ್ತು ಅಂತಿರ್ತಿರಲ್ಲ, ಹಂಗ ದೇವ್ರ ಹೆಸರೇನ್ರಿ ತಗೊಂಡಿದ್ರ ಸ್ವರ್ಗಕ್ಕೆ ಹೋಗ್ತಿದ್ರಿ ಅಂತಂದಾರ. ಅಷ್ಟಂದು ಮುಂದೆ ಅವ್ರ ಮಾತು ಚಾಲು ಮಾಡ್ಯಾರ. ಖರೆ ಇವ್ರಿಗೆ ಇದಿಷ್ಟ ಸಿಕ್ಕೈತಿ, ಇದನ್ನೊಂದ ಹಾಕೊಂಡು ಅಂಬೇಡ್ಕರ್ ಅಂದ್ರೆ ಇವ್ರಿಗೆ ಒಂದಿಟು ಪ್ರೀತಿ ಇಲ್ಲ, ಈಗ ಬಹಿರಂಗವಾಗಿ ಒಪ್ಕೊಂಡಾರ ನೋಡ್ರಿ ಬಿಜೆಪಿ ಅವ್ರಂತ ಫುಲ್ ಎಲ್ಲಾ ಕಡೆ ಇವರು ಸುದ್ದಿ ಹಬ್ಸಕತ್ತಾರ. ಸಿದ್ದರಾಮಯ್ಯ ಸಾಹೇಬ್ರು ಟ್ವೀಟ್ ಮಾಡಿರೋ ವಿಡಿಯೋ ಒಂದ್ಸಲ ನೀವು ನೋಡ್ಬಿಡ್ರಿ. अभी एक फैशन हो गया है, अंबेडकर 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 इतना नाम अगर भगवान का लेते तो 7 जन्मों तक स्वर्ग मिल जाता. ವಿಡಿಯೋ ನೋಡಿದ್ರಿಲ್ರಿ? ಏನೇನು ಇಲ್ಲ ಅದ್ರಾಗ, ಬರೀ 4-8 ಸೆಕೆಂಡ್ ಅರ್ಧ ಕಟ್ ಆಗೈತಿ. ಖರೆ ಮಾತು ಚಾಲು ಆಗಿದ್ದ ಈ 4-8 ಸೆಕೆಂಡ್ ಮುಗಿದ ಮೇಲೆ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಅವರು ನೆಹರು ಇಂದ ಹಿಡಿದು ಸೋನಿಯಾ ಗಾಂಧಿ ತನಕ ಏನೇನು ಅನ್ಯಾಯ ಮಾಡ್ಯಾರಲ್ಲ ಅದನ್ನೆಲ್ಲಾನು ಅಮಿತ್ ಶಾ ಅವರು ಹೇಳಿದ್ರು. ಖರೆ ಕಾಂಗ್ರೆಸ್ ಅವ್ರಿಗೆ ಇದೊಂದು 4-8 ಸೆಕೆಂಡ್ ವಿಡಿಯೋ ಸಿಕ್ಕೈತಿ ಅಂದ್ರೆ ಕಟ್ ಮಾಡ್ಕೊಂಡಾರ, ಅದನ್ನ ಬಿಟ್ಟಾರ. ಯಾಕಂದ್ರೆ ಅದನ್ನ ಹಾಕಿದ್ರೆ ಇವ್ರಿಗೆ ಉಗಿತಾರ ಮಂದಿ, ಎಷ್ಟು ಅನ್ಯಾಯ ಮಾಡಿರಿ ಅಂಬೇಡ್ಕರ್ ಅವ್ರಿಗೆ ಅಂತ ಹೇಳಿ. ಇದ ಒಂದು ವಿಷಯ ಇಟ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರಿಂದ ಹಿಡ್ಕೊಂಡು ಎಲ್ಲಾ ರಾಜ್ಯದಾಗ ಎಲ್ಲೆಲ್ಲಿ ಕಾಂಗ್ರೆಸ್ದವ್ರು ಅದಾರ ಅವರೆಲ್ಲ ಟ್ವೀಟ್ ಮಾಡ್ಕೊಂಡಾರ. ಎಲ್ಲ ಮುಖಂಡರು ಮಾತಾಡಕತ್ತಾರ, ಅಮಿತ್ ಶಾ ಅವ್ರು ಮಾತಾಡಿದ ಬಹಳ ತಪ್ಪೈತಿ, ಅಂಬೇಡ್ಕರ್ ಅಂದ್ರೆ ಇವ್ರಿಗೆ ಪ್ರೀತಿನಾ ಇಲ್ಲ ಅಂತ. ಅಷ್ಟ ಅಲ್ರಿ, ಸಂಸತ್ ಚಾಲು ಆದಾಗಿಂದ ನಾವು ಪ್ರತಿಭಟನೆ ಮಾಡಕ್ ಒಂದಿಲ್ದ ಒಂದು ಕಾರಣ ಹುಡುಕ್ಯಾಡಕತ್ತಿರೋ ರಾಹುಲ್ ಗಾಂಧಿ ಮತ್ತ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಇವತ್ತು ಈ ಒಂದು ಟಾಪಿಕ್ ಹಿಡ್ಕೊಂಡು ಪ್ರತಿಭಟನೆ ಮಾಡತ್ತಾರ. ಅಂಬೇಡ್ಕರ್ ಅವ್ರ ಫೋಟೋ ಹಿಡ್ಕೊಂಡು ಜೈ ಭೀಮ್ ಅಂತ ಕೂಗೋದೇನು, ಅಂಬೇಡ್ಕರ್ ಅವ್ರಿಗೆ ಹಿಂಗಂದಿ ತಪ್ಪೈತಿ, ಕ್ಷಮೆ ಕೇಳಬೇಕು ಅಮಿತ್ ಶಾ ಅಂತ ಹೇಳಿ ಹೋರಾಟನ ಮಾಡಕತ್ತಾರ. ಖರೆ ಅವ್ರಿಗೂ ಗೊತ್ತೈತಿ ಅಮಿತ್ ಶಾ ಅವರು ಹಿಂಗಂದಿಲ್ಲ, ಹಿಂಗಂದ ಮಾತು ಚಾಲು ಮಾಡ್ಯಾರಂತ. ಇದಷ್ಟ ಅಲ್ರಿ, ಖರ್ಗೆ ಕಾಕಾರ್ ಇವ್ರೆಲ್ಲರ್ಕಿಂತ ಒಂದು ಸ್ಟೆಪ್ ಮ್ಯಾಲ ಹತ್ಯಾರ. ರಾಜೀನಾಮೆನ ಕೊಡಬೇಕು ಅಮಿತ್ ಶಾ ಅವರು ಅಂತ ಬೈಟ್ ಕೊಡಾಕತ್ತಾರ. वो बाबा साहब अम्बेडकर के संविधान को रेस्पेक्ट नहीं देना चाहते हैं, इसीलिए हम वो कंडम करते हैं और आई डिमांड हिज रेसिग्नेशन. ಇನ್ನ ದೇಶಾದ್ಯಂತ ಪ್ರತಿಭಟನೆ ಚಾಲು ಆಗ್ಬಿಟ್ಟವ. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರು, ಹಿಂಗೆಲ್ಲ ಮಾತಾಡಬಾರ್ದು, ಇವ್ರಿಗೆ ಅಂಬೇಡ್ಕರ್ ಮೇಲೆ ಪ್ರೀತಿನ ಇಲ್ಲ ಅನ್ನೋದು ರುಜುವಾತಾತು ಅಂತ ಹೇಳಿ. ನಿಜವಾಗ್ಲೂ ಅಮಿತ್ ಶಾ ಅವ್ರು ಏನ್ ಹೇಳ್ಯಾರ ಗೊತ್ತೇನ್ರಿ? ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ಮೊದಲಿನಿಂದನೂ ಎಲ್ಲಾ ತರದ ದ್ರೋಹ ಹೆಂಗ್ ಮಾಡೈತೆ ಅನ್ನೋದನ್ನ ಹೇಳ್ಯಾರ. अभी एक फैशन हो गया है, अंबेडकर 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 इतना नाम अगर भगवान का लेते तो 7 जन्मों तक स्वर्ग मिल जाता. अच्छी बात है ना? सुनिए तो, सुनिए ना, आप सुनिए ना, मैं बताता हूं. हमें तो आनंद है कि अंबेडकर का नाम लेते हैं. अंबेडकर का नाम अभी 100 बार ज्यादा लो, परंतु साच अर्थ में अंबेडकर जी के प्रति आपका भाव क्या है ये मैं बताता हूं. मान्यवर, अंबेडकर जी को देश की पहली कैबिनेट से इस्तीफा क्यों दे दिया? अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं. सरकार की विदेश नीति से
मैं असहमत हूं और आर्टिकल 370 से मैं असहमत हूं। इसलिए वो छोड़ना चाहते थे, उनको आश्वासन दिया गया, आश्वासन पूरा नहीं हुआ, उन्होंने इग्नोरेंस के चलते इस्तीफा दे दिया। और एक श्री BC रॉय ने पत्र लिखा कि अंबेडकर और राजा जी जैसे दो महानुभाव मंत्रिमंडल छोड़ेंगे तो क्या होगा। तो नेहरू जी ने उनको जवाब में लिखा है, राजा जी के जाने से तो थोड़ा बहुत नुकसान होगा, अंबेडकर के जाने से मंत्रिमंडल कमजोर नहीं होता है। मान्यवर ये विचार जो खड़गे जी कह रहे हैं ना, क्या आपत्ति है, जिसका विरोध करते हो उसका वोट के लिए नाम देना कितना उचित है, क्योंकि अब अंबेडकर जी को मानने वाले पर्याप्त संख्या में आ गए हैं, इसलिए आप अंबेडकर अंबेडकर कर रहे हो। ಕೇಳಿದ್ರಿಲ್ರಿ, ನಿಮ್ಮ ಕಣ್ಣಾರೆ ನೀವ ನೋಡಿದ್ರಿಲ್ರಿ ಅಮಿತ್ ಶಾ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ. ಬರೀ ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕಂತ ಹೇಳಿ ಅಂಬೇಡ್ಕರ್ ಅವ್ರ ಹೆಸರನ್ನ ಬಳಸ್ತೀರಿ. ನಿಜವಾಗ್ಲೂ ನಿಮ್ಮ ಮನಸ್ಸಿನಾಗ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದರೆ 1% ಪ್ರೀತಿ ಭಕ್ತಿ ಅಭಿಮಾನ ಐತೇನು, ಗೌರವ ಐತೇನು ಅಂತ ಕೇಳ್ಯಾರ. ಅದು ಉದಾಹರಣೆಗಳ ಸಮೇತ ಕೇಳ್ಯಾರ. ಮೊದಲನೇ ಸಚಿವ ಸಂಪುಟ ನಡೆದಾಗ ನೆಹರು ಅವರು ಇದ್ರು, ಕಾಂಗ್ರೆಸ್ ಪಕ್ಷನೂ ಇತ್ತು, ಅಂಬೇಡ್ಕರ್ ಅವರು ಇದ್ರು. ಖರೆ ಅಂಬೇಡ್ಕರ್ ಅವರು ಅವಾಗ ರಾಜೀನಾಮೆ ಕೊಟ್ಟಿದ್ರು. ಯಾಕಪ್ಪ ಅಂದ್ರೆ ಅವರಿಗೆ ಆರ್ಟಿಕಲ್ 370 ಜಾರಿ ಮಾಡೋದು ಇನ್ನೂ ಕೆಲವೊಂದು ಡಿಸಿಷನ್ಗಳು ಇಷ್ಟ ಆಗಿರಲಿಲ್ಲ. ಇದೆಲ್ಲ ಬ್ಯಾಡ ಅಂದಿದ್ರು. ಅವರಿಗೆ ಆಯ್ತು ತೆಗಿಯೋನು ಅಂತ ಹೇಳಿ ಕಡಿಕ ಅವ್ರ ವಿರುದ್ಧವಾಗೇನ ಮಾಡಿದ್ರು. ಅದಕ್ಕೆ ಅಂಬೇಡ್ಕರ್ ಅವ್ರು ರಾಜೀನಾಮೆ ಕೊಟ್ಟರು. ಇದೆಲ್ಲ ನಡೀತಿರ್ಬೇಕಾದ್ರೆ ರಾಯ್ ಅವರು ಜವಾಹರ್ಲಾಲ್ ನೆಹರು ಅವ್ರಿಗೆ ಒಂದು ಲೆಟರ್ ಬರೀತಾರ, ಇವ್ರು ಹೋದ್ರ ಸಚಿವ ಸಂಪುಟದಿಂದ ಲಾಸ್ ಆಗಂಗಿಲ್ಲೇನ್ರಿ ದೇಶಕ್ಕೆ ಅಂದ್ರಂತ. ನೆಹರು ಅವ್ರು ಅದಕ್ಕೆ ಪ್ರತಿ ಉತ್ತರ ಏನು ಬರ್ತಾರ ಗೊತ್ತೇನ್ರಿ, ಅಂಬೇಡ್ಕರ್ ಇಲ್ಲ ಅಂದ್ರ ಏನೂ ಲಾಸ್ ಇಲ್ಲ, ಅವ್ರು ಇರ್ಲಿಕ್ಕೂ ನಡಿತೈತಿ, ತಲೆ ಕೆಡ್ಸ್ಕೋಬ್ಯಾಡ್ರಿ ಅಂದಿದ್ರಂತ. ಅಂಬೇಡ್ಕರ್ ಅವ್ರಿಗೆ ಅಷ್ಟು ಉಪಕಾರ ಮಾಡಿದ ಕಾಂಗ್ರೆಸ್ ಪಕ್ಷ ಐತಿ ಇದು. ಅಮಿತ್ ಶಾ ಅವರು ನೆಹರು ಅವ್ರ ಕಾಲದಾಗ ಅಂಬೇಡ್ಕರ್ ಅವ್ರಿಗೆ ಏನೇನು ಅನ್ಯಾಯ ಆಗಿತ್ತಂತ ಎಳಿಯಾಗಿ ಹೇಳಿದ್ರು. ಅದಾದ್ಮೇಲೆ ಬರೀ ಇದ ಚರ್ಚೆ ಆಯ್ತು. ನಿಜವಾಗ್ಲೂ ಅಂಬೇಡ್ಕರ್ ಅವ್ರಿಗೆ ಎಷ್ಟೆಷ್ಟು ದ್ರೋಹ ಮಾಡೈತಿ ಕಾಂಗ್ರೆಸ್ ಪಕ್ಷ ಅನ್ನೋದೆಲ್ಲ ಚರ್ಚೆ ಆಯ್ತು. ಅಲ್ಲಿ ಏನೇನು ಚರ್ಚೆ ಆಯ್ತಪ್ಪ ಅಂದ್ರ, ಅಂಬೇಡ್ಕರ್ ಅವರು ಸಾವನ್ನಪ್ಪಿದ ಮೇಲೆ ಅವರಿಗೆ ಡೆಲ್ಲಿ ಒಳಗೆ ಒಂದು ಜಾಗ ಕೊಡಲಿಲ್ಲ ಅವ್ರ ಶವ ಸಂಸ್ಕಾರ ಮಾಡಕ್ಕಂತ ಹೇಳಿ. ಅವ್ರನ್ನ ಅವ್ರ ಹುಟ್ಟೂರಿಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು. ಆವಾಗ ಅಲ್ಲಿ ದುಡ್ಡಿಲ್ಲ ಅಂದ್ರೂ ಆಗಿನ ಕಾಂಗ್ರೆಸ್ ಸರ್ಕಾರ ₹1 ಹೆಲ್ಪ್ ಮಾಡಲಿಲ್ಲ. ಅದನ್ನ ಅವ್ರದ ಸಚಿವರು ಈಗ ಸೆಷನ್ ಒಳಗೆ ಬಾಯಿ ತುಂಬ ಮಾತಾಡ್ತಾರ. ಅದನ್ನ ನಾವೇನು ಸುಳ್ಳು ಹೇಳಿವಂತ ಅನ್ಬೇಡ್ರಿ. ಆಮೇಲೆ ಅಂಬೇಡ್ಕರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡೋ ಅಧಿಕಾರ ಇದ್ರೂ ಅವ್ರನ್ನ ಸೋಲಿಸಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಅಂಬೇಡ್ಕರ್ ಅನ್ನೋರು ಅಂಬೇಡ್ಕರ್ ಮಾತುಗಳನ್ನ ಎಷ್ಟು ಪಾಲನೆ ಮಾಡಿರಿ ಅಂತ ಅಮಿತ್ ಶಾ ಅವ್ರು ಕೇಳಿದ್ರಾಗ ತಪ್ಪೇನೆ ಅಂತ ಹೇಳ್ಬಿಡ್ರಿ. ಯಾಕಂದ್ರ ಅಂಬೇಡ್ಕರ್ ಅವ್ರು ಬರ್ದಿದ್ದ ಸಂವಿಧಾನದಾಗ ಜಾತ್ಯತೀತತೆ ಅನ್ನೋ ವರ್ಡ ಇರಲಿಲ್ಲ. ಇಂದಿರಾ ಗಾಂಧಿ ಮೇಡಮ್ ಅವರು ಅದನ್ನ ಸೇರಿಸಿದ್ರು. ಇದೇನ್ರಿ ಅಂಬೇಡ್ಕರ್ ಅವ್ರಿಗೆ ನೀಡೋ ಗೌರವ? ಕಾಂಗ್ರೆಸ್ ಪಕ್ಷದವರು ವಕ್ಫ್ ಅನ್ನೋ ಸರ್ವಾಧಿಕಾರಿ ನೀತಿನ ಜಾರಿ ತಂದ್ರಿ. ಇದೇನ್ರಿ ಅಂಬೇಡ್ಕರ್ ಅವ್ರಿಗೆ ನೀಡೋ ಗೌರವ ಅಂದ್ರ? ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನದಾಗ ವಕ್ಫ್ ಬೋರ್ಡ ಇರ್ಲಿಲ್ಲ, ನೀವ್ ಇದನ್ನ ಸೇರ್ಸಿರಿ. ಅಂಬೇಡ್ಕರ್ ಅವ್ರಿಗೋಸ್ಕರ ಒಂದು ಸ್ಮಾರಕ ಕಟ್ಟಿದ ಹಿಸ್ಟ್ರಿ ಐತೇನ್ರಿ ಕಾಂಗ್ರೆಸ್ ಪಕ್ಷದವರು? ಈಗ 5 ಕಡೆ 5 ಸ್ಮಾರಕ ರೆಡಿ ಆಗ್ಯಾವ, ಇನ್ನ ರೆಡಿ ಆಗಕತ್ತಾವು. ಇದನ್ನ ಯಾರು ಮಾಡಿದ್ರು? ಮೋದಿ ಗೌರ್ಮೆಂಟ್ ಬಂದ ಮೇಲೆ ಮಾಡಿದ್ರು, ಇನ್ನ ತಕನು ಮಾಡಕತ್ತಾರ. ಅಮಿತ್ ಶಾ ಅವರು ಈ ರೀತಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಯಾರಂತ ಎಲ್ಲಾ ಕಡೆ ಸ್ಟ್ರೈಕ್ ನಡೆದಿರ್ಬೇಕಾದ್ರ ಮೋದಿ ಅವರು ಇದ್ರ ಬಗ್ಗೆ ಟ್ವೀಟ್ ಮಾಡ್ಯಾರ. ಖರೆ ಹೇಳಿದ್ಕ ಇವ್ರಿಗೆಲ್ಲ ತಡ್ಕೊಳಕ್ ಆಗೋಲ್ತು, ಈ ರೀತಿ ನಡ್ಕೊಳಕತ್ತಾರ. ಅಮಿತ್ ಶಾ ಅವ್ರು ಹೇಳಿದ್ರೊಳಗೆ ಏನೂ ತಪ್ಪಿಲ್ಲ. ಅಂಬೇಡ್ಕರ್ ಅವ್ರಿಗೋಸ್ಕರ ನಮ್ಮ ಸರ್ಕಾರ ಏನೇನ್ ಮಾಡೈತಂತ ಕಣ್ಣಿಗೆ ಕಾಣತೈತಿ ಅಂತ ಟ್ವೀಟ್ ಮಾಡ್ಯಾರ. ಬರೀ ಬಾಯಿ ಮಾತಿಗೆ ಅಂಬೇಡ್ಕರ್ ಅನ್ನೋರು ಏನು ಕೆಲಸ ಮಾಡಿರಿ ಅವ್ರಿಗೋಸ್ಕರ ಅನ್ನೋದು ಏನು ತಪ್ಪೈತಿ? ಅಮಿತ್ ಶಾ ಅವ್ರು ಕೇಳೋದ್ರಾಗ ಏನು ತಪ್ಪೈತಿ? ಇದೆಲ್ಲ ಮುಗಿತು. ಅಂಬೇಡ್ಕರ್ ಅವ್ರು ಈ ಭೂಮಿ ಬಿಟ್ಟು ಹೋದ ಮೇಲೂ ನೀವು ಅವ್ರಿಗೆ ಭಾರತ ರತ್ನ ಕೊಡಾಕ ಹಿಂದ ಮುಂದ ನೋಡಿದ್ರಿ. ಹಿಂದ ಮುಂದ ನೋಡೋದು ಅಷ್ಟಲ್ಲ, ನೀವು ಕೊಡ್ಲೇ ಇಲ್ಲ ಅಂತ ಕಾಂಗ್ರೆಸ್ ಪಕ್ಷದವರು. ಬರೀ ನಿಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಆಗ್ಲಿ, ಅಂಬೇಡ್ಕರ್ ಅನ್ನೋರೆಲ್ಲ ನಿಮ್ಗೆ ಮತ ಹಾಕ್ಲಿ ಅನ್ನೋ ಒಂದು ಕಾರಣಕ್ಕೆ ಬಾಯಿ ತುಂಬ ಅವ್ರ ಹೆಸರು ಹೇಳ್ತೀರಿ. ಅದನ್ನ ಬಿಟ್ಟರೆ ಅವ್ರಿಗೋಸ್ಕರ ನಿಮ್ಮ ಕೊಡುಗೆ ಏನೂ ಇಲ್ಲ ಅಂತ ಅಮಿತ್ ಶಾ ಅವರು ಎಳೆಯಾಗಿ ವಿವರಣೆ ಕೊಟ್ಟಾರ. ಇದನ್ನ ತಡ್ಕೊಳಕ್ ಆಗಲ್ದ ನೀವು ಬರೀ ಅರ್ಧಂಬರ್ಧ ವಿಡಿಯೋ ಹಾಕಿ 4 ರಿಂದ 10 ಸೆಕೆಂಡ್ ವಿಡಿಯೋ ಒಳಗ ನಿಮ್ಮ ಆಟ ಆಡಾಕತ್ತೀರಿ. ನಿಮಗೊಂದು ಹೊಸ ಡ್ರಾಮಾ ಮಾಡಕ್ ಸಬ್ಜೆಕ್ಟ್ ಸಿಕ್ಕಂಗಾತು. ನಿಮ್ಮ ಹೊಸ ಡ್ರಾಮಾಗಳು ಬೆಳಕಿಗೆ ಬರಾಕತ್ತು. ಇಷ್ಟೆಲ್ಲ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಮಾಡಿ ಬಾಯಿ ತುಂಬ ನಾವು ಅಂಬೇಡ್ಕರ್ನ ಫಾಲೋ ಮಾಡ್ತೀವಿ, ಅವ್ರು ಬರ್ದಿದ್ದ ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಎಲ್ಲರಿಗೂ ತೋರಿಸ್ತಿರಲ್ಲ, ನಿಮ್ಗೆ ಏನೂ ಅನ್ಸಂಗಿಲ್ಲೇನ್ರಿ? ಕಾಂಗ್ರೆಸ್ ಅಂಬೇಡ್ಕರ್ ಅವ್ರಿಗೆ ಏನೆಲ್ಲ ದ್ರೋಹ ಮಾಡೈತೆ ಅನ್ನೋದು ಒಂದೊಂದಾಗೆ ಬೆಳಕಿಗೆ ಬರಾಕತ್ತಾವ. ಗೊತ್ತಿದ್ದ ವಿಷಯಗಳು, ಮುಚ್ಚಿದ ವಿಷಯಗಳು ಹೊರಗೆ ಬರಾಕತ್ತಾವ. ಆದ್ರೂ ಇವರು ನಾವು ಅಂಬೇಡ್ಕರ್ ಪರ ಅಂತ ಮಾತಾಡ್ತಾರ.
ಮಂದಿ ಎಲ್ಲಾ ಅರ್ಥ ಮಾಡ್ಕೊಳತ್ತಾರ, ಎಲ್ಲಾ ನೋಡಾಕತ್ತಾರ, ತಿಳುವಳಿಕೆ ಉಳ್ಳವ್ರು ಅದಾರ. ಒಂದಲ್ಲ ಒಂದಿನ ಈ ದ್ರೋಹಕ್ಕ ಪ್ರತಿಫಲ ಕಾಂಗ್ರೆಸ್ ಪಕ್ಷಕ್ಕ ಕೊಡ್ತಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.